ಇಂದಿರಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಮಟನ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಸ್ಟವ್ ಅಂಟಿಸ್ತಾ ಇದ್ದೀನಿ. ನಂತರ ಪಾತ್ರೆ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಹಾಕಿ ಇದನ್ನ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಇದನ್ನೆಲ್ಲ ಹಾಗೆ ಫ್ರೈ ಮಾಡ್ಕೋತಾ ಇರಬೇಕು. ಫ್ರೈ ಆದ ನಂತರ ಒಂದೊಂದೇ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾವು ಹಾಕೊಳ್ತೀವಿ. ಇದು ಗರಂ ಮಸಾಲ, ಏಕೆಂದರೆ 300 ಗ್ರಾಮ್ ಮಟನ್ ಇರೋದ್ರಿಂದ ನಮ್ಗೊಂದು ಅರ್ಧ ಸ್ಪೂನು ಸಾಕು ಗರಂ ಮಸಾಲ. ಮತ್ತೆ ಹದ ಬರ್ಲಿ ಅಂತ ಹೇಳಿ ಒಂದೊಂದು ಪದಾರ್ಥ ಆಗ್ದಾಗೂ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಹಸಿಮೆಣಸಿನಕಾಯಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಪೆಪ್ಪರ್ 1-2 ಸ್ಪೂನ್ ಹಾಕೊಳ್ಳಿ. ಯಾಕೆಂದ್ರೆ ಇದಕ್ಕೆ ಮೇನ್ ಕಾನ್ಸೆಪ್ಟ್ ಇರೋದೇ ಮಟನ್ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಈಗ 2 ಸ್ಪೂನ್ ಹಾಕೊಳ್ಳಿ. ಲಾಸ್ಟ್ ಟಚ್ ಅಪ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅರಿಶಿನ ಹಾಕೊಂಡೆ. ಇದ್ರ ಮಧ್ಯೆ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮಾಡಿ ಒಂದು ಅರ್ಧ ನಿಂಬೆ ಹಣ್ಣನ್ನ ಕುಕ್ಕರ್ ಕೂಗ್ಸೋಕ್ಕಿಂತ ಮುಂಚೆ ನಾನು ನಿಂಬೆ ಹಣ್ಣನ್ನ ಎಣ್ತೀನಿ, ಏಕೆಂದ್ರೆ ಇದು ಸ್ವಲ್ಪ ರುಚಿ ಚೆನ್ನಾಗಿ ಕೊಡುತ್ತೆ. ಮಾಡಿ 1-2 ಸಲ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಮಟನ್ ಪೆಪ್ಪರ್ ಫ್ರೈ